ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಉದ್ದೇಶಪೂರ್ವಕವ ಪೊಲೀಸರಿಂದ ತಪ್ಪಾಗಿದೆ ಅಂತ ಸ್ವತಃ ಸಚಿವರೇ ಮಾಹಿತಿ ಕೊಡ್ತಾ ಇದ್ದಾರೆ. ಪೋಕ್ಸೋ ಕೇಸ್ ದಾಖಲಿಸಬಾರದಿತ್ತು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಪೊಲೀಸರಿಂದ ತಪ್ಪಾಗಿದೆ, ಅದನ್ನ ಸರಿ ಮಾಡಲು ಅವಕಾಶ ಇದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಮಾತು ಹೇಳಿದ್ದಾರೆ. ಮರಾಠಿ ಪುಂಡರ ಓಲೈಕೆಗಾಗಿ ಪೊಲೀಸರು ತಪ್ಪು ಮಾಡಿದ್ರ? ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದ ಮರಾಠಿ ಪುಂಡರ ವಿರುದ್ಧ ದೂರು ನೀಡಿದ್ದ ಹಲ್ಲೆಗೊಳಗಾದ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಕೇಸ್ ದಾಖಲಿಸುತ್ತಾರೆ. ಅದು ಪೊಲೀಸರು ಎರಡು ಕಡೆ ತನಿಖೆ ಮಾಡ್ತಿದ್ದಾರೆ. ಸೊ ಅದನ್ನ ಅವ್ರಿಗೆ ಬಿಡೋದು ಒಳ್ಳೇದು. ಇದೇ ಮೊದಲನೇ ಸಾರಿ ಏನಾಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದು ಮುಂಚೆ ಇಂಥ ಘಟನೆ ಆಗಿದೆ. ಸೊ ಪೊಲೀಸರು ಎರಡು ಕಡೆ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಕೊಟ್ಟಿದ್ದಾರೆ. ಪೊಲೀಸರು ಕಾಮನ್ ಸೆನ್ಸ್ ಯೂಸ್ ಮಾಡಲಾರ್ದ ಪೊಸ್ಕೋದಲ್ಲಿ ಕಂಡಕ್ಟರ್ನ ಬುಕ್ ಮಾಡಿಬಿಟ್ಟಾರೆ. ಇವತ್ತು ಬೆಳಗ್ಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು ಅದೇ ಪೊಲೀಸರು ಕರ್ತವ್ಯ ಲೋಪ ಅದು ಆಗಬಾರ್ದಿತ್ತು. ಅದು ಯಾಕಂದ್ರೆ ಅಂತ ಹಾಕುವಂಥದ್ದು ಇಲ್ಲ. ಯಾಕಂದ್ರೆ 100 ಜನರ ಮುಂದೆ ಆಗಿರುವಂಥ ಘಟನೆ ಇದು. ನೂರಾರು ಮಂದಿ ಬಸ್ನಲ್ಲಿದ್ದಾರೆ. 150 ಜನರು ಇರ್ಬೋದು ಅದರಲ್ಲಿ. ಅದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ. ಮುಂದೆ ಅದಕ್ಕೆ ಅವಕಾಶ ಇದೆ, ಅದು ಕಾನೂನಲ್ಲಿ ಅದಕ್ಕೆ ಸರಿ ಮಾಡಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಒಂದು ಸರಿ ಮಾಡುವಂಥ ಪ್ರಯತ್ನ ನಾರ್ಮಲ್ ಕೇಸ್ ಆಗಬೇಕಷ್ಟೇ. ಸೊ ಅದು ಪೊಲೀಸ್ ವೈಯಕ್ತಿಕ ಜಗಳಕ್ಕೆ ಭಾಷೆಯ ಟಚ್ ನೀಡಬೇಡಿ, ಕನ್ನಡ ಮರಾಠಿ ಸಂಘಟನೆ ಅಂತ ಬಿಂಬಿಸಬೇಡಿ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯಿಸಿದ್ದಾರೆ. ಭಾಷಾ ಸಂಘರ್ಷದಿಂದ ಜಿಲ್ಲೆ ಅಭಿವೃದ್ಧಿಗೆ ಪೆಟ್ಟು ಬೀಳುತ್ತೆ. ನಾನು ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಿದ್ದೀನಿ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನು ಪೊಲೀಸರಿಂದ DC ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಇಬ್ಬರ ಮಧ್ಯೆ ಇರುವಂಥ ಜಗಳ ಅಷ್ಟೇ ಇರೋದು. ಅದು ಯಾವುದೇ ಸಂಘಟನೆ ಭಾಷೆಗೆ ಹೋಗಬಾರ್ದಂತ ನಮ್ಮ ಅಭಿಪ್ರಾಯ ಮತ್ತು ವಿನಂತಿ ಕೂಡ. ಯಾಕಂದ್ರೆ ಇಂಥ ಘಟನೆಗಳು ಬಸ್ನಾಗಾಗಿದೆ, ಹೊಸದಲ್ಲ. ಇಡೀ ರಾಜ್ಯ ತುಂಬ ಡೈಲಿ ಎಲ್ಲರೂ ಒಂದು ಕಡೆ ಆಗೇ ಆಗ್ತೈತಿ, ಹೊಸದಲ್ಲ. ಆದರೆ ಅಲ್ಲೇ ಅದು ಮಟ್ಟಕ್ಕೆ ಮುಗಿತೈತೆ, ಕೇಸು ಆಗ್ತಾವ. ಒಂದೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಗಾಡಿನ ಹೋದಂಥ ಉದಾಹರಣೆಗಳು ಸಾಕಷ್ಟು ಇದೆ. ಅದು ಅಷ್ಟಕ್ಕೆ ಮತ್ತು ಅದು ಪೊಲೀಸ್ ಮೇಲೆ ಕಾನೂನು ಮೇಲೆ ಬಿಡೋದು ಒಳ್ಳೆಯದು. ಎಲ್ಲರೂ ಅವರೊಂದು ಸಂಘಟನೆ, ಮರಾಠಿ ಸಂಘಟನೆ, ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ. ಅಂತಿಮವಾಗಿ ಸುತ್ತಾಗಿ ಬರೋದು ಬೆಳಗಾವಿದು. ಪದೇ ಪದೇ ಇಂಥ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ, ಉದ್ದಿಮೆಗೆ ಎಲ್ಲ ರೀತಿಯಿಂದ ನಷ್ಟ ಆಗೋದು ನಮಗೆ. ಸೊ ಅದು ಪೊಲೀಸರು ಎರಡು ಕಡೆ ತನಿಖೆ ಮಾಡ್ತಿದ್ದಾರೆ. ಸೊ ಅದನ್ನು ಅವ್ರಿಗೆ ಬಿಡೋದು ಒಳ್ಳೆಯದು. ಇದೇ ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.